Hello friends, welcome back to my YouTube channel friends. ಇವತ್ತಿನ ವಿಡಿಯೋ ನೋಡೋದಾದ್ರೆ EVS ಅಥವಾ ಜನರಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಫಸ್ಟ್ ಒಂದು ವಿಡಿಯೋನ 10 ಕ್ವೆಶ್ಚನ್ ಅಪ್ಲೋಡ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲೂ ಸಹ 10 ಕ್ವೆಶ್ಚನ್ಸ್ ಅಪ್ಲೋಡ್ ಮಾಡ್ತೀನಿ. ಇದು ಸಂಬಂಧಪಟ್ಟಂತೆ EVS ಅಂಡ್ ಜನರಲ್ ಸೈನ್ಸ್ ಯಾವುದಕ್ಕಾದ್ರೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗುತ್ತೆ. ಇದು TET ಆಗಿರ್ಬೋದು, GPS ಟಿಯರ್, PS ಟಿಯರ್ಗೂ ಸಹ ಎಲ್ಲ ಲೆವೆಲ್ಗೂ ಸಹ ಯೂಸ್ ಆಗ್ತಕ್ಕಂಥದ್ದು. ಸೊ ಜನರಲ್ ಸೈನ್ಸ್ EVS ಅಂತ ಹೇಳಿದಾಗ ಪರ್ಮನೆಂಟ್ ಆಗಿ ಎಲ್ಲ ಒಂದು ಎಕ್ಸಾಮ್ಸ್ಗೂ ಸಹ ಕೊಡ್ತಕ್ಕಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆ, ಸೊ ಇದು EVS ಅಂತ ತಗೊಂಡು ನೀವು ಜನರಲ್ ಸೈನ್ಸ್ ಅಂತ ತಗೊಳ್ಬಹುದು, ಎರಡು ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ, ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ ಎಷ್ಟು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ಕ್ಲೋರಿನ್ನ ಪರಮಾಣು ಸಂಖ್ಯೆ 17, ಹೌದಾ? ಅದರ ಒಂದು ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ ಎಷ್ಟು ಅಂತ ಕೇಳಿದರೆ, ಸೊ ಆವರ್ತ ಅಂತ ಬರುತ್ತೆ, ಅದರ ನಂತರ ಗುಂಪು ಅಂತ ಬರುತ್ತೆ, ಎರಡು ರೀತಿಲಿ ಬರುತ್ತೆ. ಓಕೆ, ಸೊ ಇನ್ನೊಂದು ಫಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ನೋಡಿ ನಿಮಗೆ. ಇಲ್ಲಿ ಇದೇನಿದೆಯೋ ಅಡ್ಡ ಸಾಲು, ಕಂಬ ಸಾಲು ಅಂತ ಎರಡು ರೀತಿ ನೋಡ್ತಾ ಹೋಗ್ತೀವಿ. ಈ ಅಡ್ಡ ಸಾಲುಗಳಂತಕ್ಕಂಥದ್ದು ಏನಿದೆಯೋ ಇದನ್ನ ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿದೆ ನೋಡಿ, 1ನೇ ಪೀರಿಯಡ್, 2ನೇ ಪೀರಿಯಡ್, ಇಟ್ ಮೀನ್ಸ್ ಆವರ್ತ. ಕನ್ನಡದಲ್ಲಿ ಆವರ್ತ, ಇಂಗ್ಲಿಷಲ್ಲಿ ಪೀರಿಯಡ್ ಅಂತ ಕರಿತೀವಿ. ಇನ್ನು ಈ ಒಂದು ಕಂಬ ಸಾಲುಗಳೇನಿದೆಯೋ ಈ ರೀತಿ ಇದೆಯಲ್ವಾ, ಸೊ ಇದು ನಾವು ಗುಂಪು ಅಂತ ಕರಿತೀವಿ. ಓಕೆ, ಅಡ್ಡ ಸಾಲುಗಳನ್ನು ಆವರ್ತ ಅಂತ ಕರಿತೀವಿ, ಕಂಬ ಸಾಲುಗಳಿರ್ತಕ್ಕಂಥದ್ದು ಗ್ರೂಪ್ ಅಂತ ಕರಿತೀವಿ. ಹೀಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, ಕ್ಲೋರಿನ್ನ ಒಂದು ಪರಮಾಣು ಸಂಖ್ಯೆ 17. 17 ಎಲ್ಲಿದೆ? ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಇದೆ ನೋಡಿ, 17 ಇಲ್ಲಿದೆ ಕ್ಲೋರಿನ್. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆವರ್ತ. ಆವರ್ತ ಮೀನ್ಸ್ ಅಡ್ಡ ಸಾಲು. ಸೊ ಅಡ್ಡ ಸಾಲು ಅಂತ ಹೇಳಿದ್ರೆ ಇದು ಫಸ್ಟ್ ಒಂದಾಯ್ತು, ಇದು 2 ಆಯ್ತು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ 3. ಮೂರನೇದು ಆವರ್ತ ಆದ್ರೆ ಕಂಬ ಸಾಲುಗಳು ಎಷ್ಟನೇದು ಬರುತ್ತೆ ನೋಡಿ, ಇದು 1, ಇದು 2, ಇಲ್ಲ ಹೋಗ್ತಾ ನೋಡಿ, ಇಲ್ಲಿ 12 ಇದೆ, 13, 14, 15, 16, 17 ಇದೆ, ಹೌದಲ್ವಾ? ಸೊ ಇಲ್ಲಿ ಗುಂಪು ಬರ್ತಕ್ಕಂಥದ್ದು 17ನೇ ಪ್ಲೇಸ್ ಅಲ್ಲಿ ಅಂಡ್ ಆವರ್ತ ಬರ್ತಕ್ಕಂಥದ್ದು 3ನೇದು. ಓಕೆ, ಸೊ ಹಾಗಾಗಿ ಆನ್ಸರ್ ನಾವು ತಗೊಳ್ತಾ ಹೋದ್ರೆ ಆನ್ಸರ್ ಆಪ್ಷನ್ ಎ 3 ಅಂತಕ್ಕಂಥದ್ದಾಗಿರುತ್ತೆ. ಅರ್ಥ ಆಯ್ತಂತ ಅನ್ಕೊಳ್ತೀನಿ. ಇದೇ ರೀತಿ ನಿಮ್ಗೆ ಯಾವ್ದು ಬೇಕಾದ್ರೂ ಕೊಡಬಹುದು ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಹೀಲಿಯಮ್, ಆರ್ಗಾನ್, ಲಿಥಿಯಂ ಏನಾಗಿರೋ ಆಗಿರ್ಬೋದು, ಅಥವಾ ಇಲ್ಲಿ ಏನು ಆಲ್ಮೋಸ್ಟ್ ಇದೆಯೋ ಸೊ ಅದ್ರಲ್ಲಿ ಯಾವ್ದಾದ್ರು ಸಹ ಕೇಳ್ಬಹುದು. ಆವರ್ತ ಕೇಳ್ಬೋದು, ಅಥವಾ ಗುಂಪನ್ನ ಕೇಳ್ಬಹುದು, ಅಥವಾ ಗ್ಯಾಸಿಯಸ್ ಬರುತ್ತೆ. ಸೊ ಅದ್ರಲ್ಲಿ ತುಂಬಾ ಬರ್ತಾ ಹೋಗುತ್ತೆ. ಓಕೆ, ಅದ್ರ ಬಗ್ಗೆ ಕೇಳ್ಬೋದು, ಅಥವಾ ಎಲಿಮೆಂಟ್ಸ್ ನೇಮ್ ಕೇಳ್ಬೋದು, ಆಟಮಿಕ್ ನಂಬರ್ ಕೇಳ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು, ಆಟಮಿಕ್ ವೆಯ್ಟ್ ಅನ್ನ ಕೇಳ್ಬಹುದು. ಸೊ ಈ ರೀತಿ ಯಾವ ರೀತಿ ಕ್ವಶನ್ಸ್ಗಳು ಸಹ ಬರಬಹುದು. ಮೋಸ್ಟ್ ಆಫ್ ಆಲ್ ನೀವು ಎಲ್ಲಾನು ಸಹ ನೋಡ್ಕೊಳ್ತಾ ಹೋಗಿ. ಅಂಡ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ, ಕ್ಲೋರಿನ್ ಬಂದು ಒಂದು ರಾಸಾಯನಿಕ ಚಿಹ್ನೆ ಅಂತ ಹೇಳೋದು Cl ಆಗಿರ್ತಕ್ಕಂಥದ್ದು. ಅಂಡ್ ಇದು ಬಂದು ಹಸಿರು ಹಳದಿ ಅನಿಲ ರೂಪದಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ಮೂಲಧಾತು ಆಗಿರುತ್ತೆ. ಇಟ್ ಮೀನ್ಸ್ ಕ್ಲೋರಿನ್ ಅಂತಕ್ಕಂಥದ್ದು ಒಂದು ಅನಿಲ ಆಗಿರ್ತಕ್ಕಂಥದ್ದು. ಓಕೆ, ಅನಿಲ, ಇದರ ಒಂದು ರಾಸಾಯನಿಕ ಚಿಹ್ನೆ Cl ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಇದನ್ನು ಕುಡಿಯುವ ನೀರನ್ನು ನಿರ್ಮಲೀಕರಿಸಲು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲಲು ಬಳಸಲಾಗುತ್ತದೆ. ಸೊ ನೀವು ನೋಡಿರಬಹುದು, ಕ್ಲೋರಿನ್ ಅಂತಕ್ಕಂಥದ್ದು ನೀರಿಗೆ ಬಳಸ್ತಾರೆ, ನೀರಿಗೆ ಹಾಕ್ತಕ್ಕಂಥದ್ದು, ಬಿಕಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾನ ನಾಶಪಡಿಸೋದಕ್ಕೋಸ್ಕರ. ಬಟ್ ಇದು ಯಾವುದೇ ಒಂದು ಕೆಮಿಕಲ್ ಎಫೆಕ್ಟ್ ಆಗಲ್ವಾ ಅಂದ್ರೆ ಇಲ್ಲ, ಇದರಿಂದ ಯಾವುದೇ ಒಂದು ಕೆಮಿಕಲ್ ಎಫೆಕ್ಟ್ ಆಗೋದಿಲ್ಲ. ಸೊ ಆದ ಕಾರಣ ಇದನ್ನ ಹಾಕ್ತಾರೆ. ಬಟ್ ಡೈರೆಕ್ಟ್ ಆಗಿ ಕುಡಿತಕ್ಕಂಥದ್ದಲ್ಲ, ಸೊ ಅದನ್ನ ಶುದ್ಧಗೊಳಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇದನ್ನ 1774ರಲ್ಲಿ ಸ್ವೀಡಿಶ್ ರಸಾಯನಶಾಸ್ತ್ರಜ್ಞ ಕಾರ್ಲ್ ವಿಲ್ಹೆಲ್ಮ್ ಶೀಲೆ. ಅಂಡ್ ನೆಕ್ಸ್ಟ್ 1810ರಲ್ಲಿ ಏನಾಗುತ್ತೆ, ಸರ್ ಹ್ಯಾಂಗ್ರಿ ಡೇವಿ ಅವರಿಗೆ ಕ್ಲೋರಿನ್ ಎಂದು ಹೆಸರನ್ನು ಇರ್ತಕ್ಕಂಥ, ಅಂದ್ರೆ 1774ರಲ್ಲಿ ಈ ಒಂದು ಏನ್ ಕೆಮಿಕಲ್ ಇದೆಯೋ ಕ್ಲೋರಿನ್ ಅದನ್ನ ಕಂಡಿಡ್ತಕ್ಕಂಥದ್ದು ಕಾರ್ಲ್ ವಿಲ್ಹೆಲ್ಮ್ ಶೀಲೆ ಅಂತಕ್ಕಂಥವ್ರು 1774ರಲ್ಲಿ ಕಂಡುಹಿಡಿತಾರೆ. ಬಟ್ ಅದಕ್ಕೆ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸರ್ ಹ್ಯಾಂಗ್ರಿ ಡೇವಿಯರ್ 1810ರಲ್ಲಿ ಅದು ಕ್ಲೋರಿನ್ ಅಂತಕ್ಕಂಥ ಹೆಸರನ್ನ ಅದಕ್ಕೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಗ್ರೀಕ್ ಪದ ಕ್ಲೋರೋಸ್ನಿಂದ ಈ ಒಂದು ಪದ ಬಂದಿರತಕ್ಕಂಥದ್ದಾಗುತ್ತೆ. ಗ್ರೀಕ್ನ ಕ್ಲೋರೋಸ್ ಪದದಿಂದ ಕ್ಲೋರಿನ್ ಅಂತಕ್ಕಂಥ ಒಂದು ಪದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಕೊಠಡಿಯ ತಾಪದಲ್ಲಿಯೇ ಹೊತ್ತಿ ಹುರಿಯುವ ವಸ್ತು ಯಾವುದು? ಕೆಂಪು ರಂಜಕ, ಬಿಳಿ ರಂಜಕ, ಸೋಡಿಯಂ ಮತ್ತೆ ಗಂಧಕ ಅಂತ ಕೊಟ್ಟಿದ್ದಾರೆ. ಕೊಠಡಿಯ ತಾಪದಲ್ಲಿಯೇ ಹೊತ್ತಿ ಉರಿತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ, ಬಿಳಿ ರಂಜಕ. ಸೊ ಈ ಬಿಳಿ ರಂಜಕ ಈ ಒಂದು ಏನು ಆಕ್ಸಿಜನ್ ಗಾಳಿ ಇರುತ್ತೋ ವಾತಾವರಣದಲ್ಲಿ ಹೊತ್ತಿ ಉರಿಯೋದ್ರಿಂದ ಇದನ್ನ ನಾವು ನೀರಿನಲ್ಲಿ ಸಂಗ್ರಹಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ನೋಡಿ, ರಂಜಕ ಫಸ್ಟ್ ಏನಿದೆಯೋ
ಈ ಕೆಂಪು ರಂಜಕ ಮತ್ತು ಬಿಳಿ ರಂಜಕಕ್ಕೆ ಮೊದಲಾಗಿ ನಾವು ನೋಡ್ತಾ ಹೋದರೆ ರಂಜಕ ನೋಡ್ತೀವಿ, ಫಾಸ್ಫರಸ್ ಅಂತ ಹೇಳ್ತೀವಿ. ಇದು ಒಂದು ಅಲೋಹ ಮೂಲ ವಸ್ತು, ಲೋಹ ಅಲ್ಲ, ಇದೊಂದು ಅಲೋಹ ವಸ್ತು ಆಗಿರುತ್ತದೆ. ಆ್ಯಂಡ್ ಇದನ್ನು ಜರ್ಮನಿಯ ಹೆನಿಂಗ್ ಬ್ರಾಂಡ್ ಎಂಬುವರು 1669ರಲ್ಲಿ ಕಂಡುಹಿಡಿತಾರೆ. ವೆರಿ ಇಂಪಾರ್ಟೆಂಟು. ಈ ಒಂದು ರಂಜಕ ಫಾಸ್ಫರಸ್ ಏನಿದೆಯೋ ಇದನ್ನು ಹೆನಿಂಗ್ ಬ್ರಾಂಡ್ ಅಂತಕ್ಕಂಥದ್ದು 1669ರಲ್ಲಿ ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಎಲ್ಲ ಜೀವಕೋಶಗಳಲ್ಲಿಯೂ ಕಂಡು ಬರತಕ್ಕಂಥದ್ದಾಗಿರುತ್ತೆ. ರಂಜಕ ಏನಿದೆಯೋ ಇದು ಎಲ್ಲ ಜೀವಕೋಶಗಳು ಸಹ ಕಂಡು ಬರ್ತಕ್ಕಂಥದ್ದು. ಮನುಷ್ಯರ ಹಲ್ಲು ಹಾಗೂ ಎಲುಬುಗಳ ರಚನೆ ಹಾಗೂ ಬೆಳವಣಿಗೆ ಇದು ಅತ್ಯಮೂಲ್ಯವಾದಂತಹ ಒಂದು ಮೂಲ ಧಾತುವಾಗಿರ್ತಕ್ಕಂಥದ್ದು ರಂಜಕ. ಸೊ ನಮ್ಮ ಬಾಡಿಯಲ್ಲೂ ಸಹ ಈ ಒಂದು ರಂಜಕ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಓಕೆ, ಖನಿಜಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಖನಿಜಗಳನ್ನ ನೋಡ್ತಾ ಕ್ಯಾಲ್ಸಿಯಂ ಆಗಿರ್ಬೋದು, ರಂಜಕ ಆಗಿರ್ಬೋದು, ಹೌದಲ್ವಾ. ಸೊ ಈ ರೀತಿ ತುಂಬಾ ಒಂದು ಬರ್ತಾ ಹೋಗುತ್ತೆ. ಅದರಲ್ಲಿ ಈ ಒಂದು ರಂಜಕ ಅಂತಕ್ಕಂಥ ಮನುಷ್ಯರ ಹಲ್ಲು ಹಾಗೂ ಎಲುಬುಗಳ ರಚನೆಗೆ ಮತ್ತು ಬೆಳವಣಿಗೆಗೆ ತುಂಬಾ ಅವಶ್ಯಕವಾಗಿರ್ತಕ್ಕಂಥ ಒಂದು ಧಾತು ಆಗಿರುತ್ತೆ. ಇದೆಲ್ಲ ನೋಡ್ತಾ ಹೋದಾಗ ಎರಡು ರೀತಿ ಬರುತ್ತೆ, ಒಂದು ಕೆಂಪು ಮತ್ತು ಇನ್ನೊಂದು ಬಿಳಿ. ಓಕೆನಾ. ಸೊ ಔಷಧ, ಕೀಟನಾಶಕ, ಮಾರ್ಜಕ, ಪ್ಲಾಸ್ಟಿಕ್ ಮುಂತಾದ ತಯಾರಿಕೆಯಲ್ಲಿ ಪ್ರಮುಖವಾಗಿ ಈ ಒಂದು ರಂಜಕವನ್ನು ಬಳಸ್ತಕ್ಕಂಥದ್ದು. ಔಷಧ, ಕೀಟನಾಶಕ, ಮಾರ್ಜಕ, ಇಟ್ ಮೀನ್ಸ್ ಸಾಬೂನುಗಳೇನು ಬರುತ್ತೋ, ಪ್ಲಾಸ್ಟಿಕ್. ಸೊ ಇದೆಲ್ಲ ನಾವು ರಂಜಕವನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಕೆಂಪು ರಂಜಕನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಂಕಿ ಕಡ್ಡಿ ತಯಾರಿಸೋದಕ್ಕೆ ಇರ್ತಕ್ಕಂಥ ಮೇನ್ ವಸ್ತು ಅಂತ ಹೇಳಿದ್ರೆ ಅದು ಕೆಂಪು ರಂಜಕ ಆಗಿರ್ತಕ್ಕಂಥದ್ದು. ಬೆಂಕಿ ಕಡ್ಡಿ ತಯಾರಿಸಲು ಬಳಸ್ತಕ್ಕಂಥ ಒಂದು ರಂಜಕ ಯಾವುದು ಅಂತಲೂ ಸಹ ಕೇಳ್ತಾರೆ, ಅಥವಾ ಬೆಂಕಿ ಕಡ್ಡಿ ತಯಾರಿಸಲು ಬಳಸುವಂಥ ವಸ್ತು ಮೂಲ ಧಾತು ಯಾವುದು ಅಂತಲೂ ಸಹ ಕೇಳಬಹುದು. ಸೊ ಅದೊಂದು ಪಾಯಿಂಟ್ನ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ರಂಜಕ ಆವರ್ತಕ ಕೋಷ್ಟಕದ 3ನೇ ಆವರ್ತದ 5ನೇ ಎ ಗುಂಪಿಗೆ ಸೇರಿದಂಥ ಒಂದು ಅಲೋಹ ಧಾತು ಅಂತ ಹೇಳಿದ್ರೆ ರಂಜಕ ಫಾಸ್ಫರಸ್ ನೋಡಿದ್ವಿ ಅಲ್ವಾ, ಇಲ್ಲಿ ನೋಡಿ ಎಸ್, ರಂಜಕ ಪಿ ಬರುತ್ತೆ ನೋಡಿ, ಫಾಸ್ಫರಸ್ 15 ಇಲ್ಲಿದೆ ನೋಡಿ. ಸೊ 15ನೇ ಗುಂಪು, ಗ್ರೂಪ್ ಬಂದು 15. ಆ್ಯಂಡ್ ಬಂದಿರತಕ್ಕಂಥ ಆವರ್ತ ಎಷ್ಟು ಅಂತ ಹೇಳಿದ್ರೆ 3ನೇ ಆವರ್ತದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದರ ಒಂದು ರಾಸಾಯನಿಕ ಪ್ರತೀಕದ ರಾಸಾಯನಿಕ ಚಿಹ್ನೆ ಅಂತ ಹೇಳೋದು ಪಿ ಆಗಿರುತ್ತೆ. ಫಾಸ್ಫರಸ್ ರಂಜಕ, ಇದರ ಒಂದು ಪರಮಾಣು ಸಂಖ್ಯೆ 15, ಪರಮಾಣು ತೂಕ ಬಂದು 30.9738 ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ವಿನ್ಯಾಸ ಇರ್ತಕ್ಕಂಥ ಟೋಟಲ್ ಆಗಿ ಪರಮಾಣು ಸಂಖ್ಯೆ 15. ಸೊ ಮೇಲ್ಗಡೆ ಆ್ಯಡ್ ಮಾಡ್ತಾರೆ ನಿಮಗೆ 2, 4, 6, 4, 10 ಆಯಿತು, 10, 12, 15. ಸೊ ಟೋಟಲ್ ನಮಗೆ ಮೇಲ್ಗಡೆ ಆ್ಯಡ್ ಮಾಡಿದಾಗ 15 ಬರಬೇಕು. 1s2, 2s2, 2p6, 3s2, 3p3. ಇದು ಬಂದು ರಂಜಕದ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರುತ್ತೆ. ಆ್ಯಂಡ್ ರಂಜಕವನ್ನು ಇನ್ನು ಮೇನಾಗಿ ನೋಡ್ತಾ ಹೋದರೆ ರಾಸಾಯನಿಕ ಗೊಬ್ಬರವನ್ನು ತಯಾರಿಸಲು ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇಲಿ ಪಾಷಾಣ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಬಾಣ ಬಿರುಸುಗಳು, ಹೊಗೆ ಬಾಂಬುಗಳು, ಪಾಸ್ಪರ್ ಬ್ರಾಂಜ್, ಸೊ ಇಲ್ಲೆಲ್ಲ ಈ ಒಂದು ರಂಜಕವನ್ನು ಯೂಸ್. ಸೊ ಓಕೆ, ಸೊ ಹಾಗೆ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಈ ಒಂದು ಏನಿದೆಯೋ ಬಿಳಿ ರಂಜಕ, ಸೊ ಇದನ್ನು ನೀರಿನಲ್ಲಿ ಅಥವಾ ನೀರಿನಲ್ಲಿ ಮುಳುಗಿಸಿ ಇರ್ತಕ್ಕಂಥದ್ದು ಇದೆ. ಬಿಕಾಸ್ ಇದು ಈ ಒಂದು ಹೊರಗಡೆ ಇದಕ್ಕೆ ಆಪರೇಟ್ ಆಗ್ಬೋದು, ವರ್ತಿಸ್ಬೋದು. ಓಕೆ, ಸೊ ಹಾಗಾಗಿ ವರ್ತಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ನೀರಲ್ಲಿ ಅದನ್ನು ಇಡ್ತಾರೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಮೊಸರಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ್ರೆ, ಸೊ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಸೊ ಇದೆಲ್ಲ ಬರ್ತಕ್ಕಂಥದ್ದು ನಾವು ಲ್ಯಾಕ್ಟಿಕ್ ಆಮ್ಲವನ್ನು ನೋಡ್ತೀವಿ. ಹಾಲಿನ ಉತ್ಪನ್ನಗಳೇನು ಬರ್ತವೆ, ಸೊ ಅದೆಲ್ಲ ಲ್ಯಾಕ್ಟಿಕ್ ಆಮ್ಲದಲ್ಲಿ ಬರ್ತಕ್ಕಂಥದ್ದು. ಸೊ ಎಸ್ ಆನ್ಸರ್ ಕೂಡ ನೋಡ್ತಾ ಹೋದರೆ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ. ಇನ್ನು ಸಿಟ್ರಿಕ್, ಟಾರ್ಟರಿಕ್ ಮತ್ತು ಮೆಥನಾಯಿಕ್ ಆಮ್ಲ ಎಲ್ಲಿ ಕಂಡು ಬರ್ತೇವೆ ನೋಡೋದಾದರೆ ನೋಡಿ ಸ್ನೇಹಿತರೆ, ಸಿಟ್ರಿಕ್ ಆಮ್ಲ ಬರ್ತಕ್ಕಂಥದ್ದು ನಿಂಬೆ, ಕಿತ್ತಳೆ ಮತ್ತು ಈ ಥರ ಹುಳಿ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸಿಟ್ರಿಕ್ ಆಮ್ಲ ಆಗುತ್ತೆ. ಸೊ ಸಿಟ್ರಿಕ್ ಆಮ್ಲವನ್ನು ನಾವು ಆಸ್ಕಾರ್ಬಿಕ್ ಆಮ್ಲ ಅಂತಲೂ ಸಹ ಕರಿತೀವಿ. ಅದ್ರಲ್ಲಿ ಬರ್ತಕ್ಕಂಥದ್ದು ವಿಟಮಿನ್ ಸಿ ಕಂಡು ಬರ್ತಕ್ಕಂಥದ್ದು ಸಿ. ಓಕೆ, ಇನ್ನು ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ, ಮೊಸರು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಸಿಟಿಕ್ ಆಮ್ಲ ಬಂದು ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಆಗಿರುತ್ತೆ. ಆ್ಯಂಡ್ ಮಾಲಿಕ್ ಆಮ್ಲ ಬಂದು ಸೇಬುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಟಾರ್ಟರಿಕ್ ಬಂದು ಹುಣಸೆಹಣ್ಣು, ದ್ರಾಕ್ಷಿ, ಸೀಬೆಕಾಯಿಗಳಲ್ಲಿ ಕಂಡು ಬರ್ತಕ್ಕಂಥ ಟಾರ್ಟರಿಕ್ ಆದರೆ ಗ್ಯಾಲಿಕ್ ಆಮ್ಲ ಬಂದು ಚಹಾದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಚಹಾದಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಅಂತ ಹೇಳೋದು ಬಂದು ಗ್ಯಾಲಿಕ್ ಆಮ್ಲ. ಬೆಳವಣಿಗೆ ನಿಯಂತ್ರಿಸಲು ಸಹಾಯ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಇನ್ನು ಮೇಯ್ನಾಗಿ ಫಾರ್ಮಿಕ್ ಆಮ್ಲ ಅಥವಾ ಮೆಥನಾಯಿಕ್ ಆಮ್ಲ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೆಥನಾಯಿಕ್, 4ನೇ ಆಪ್ಷನ್ನು ಮೆಥನಾಯಿಕ್ ಆಮ್ಲ. ಸೊ ಇದನ್ನು ನಾವು ಫಾರ್ಮಿಕ್ ಆಮ್ಲ ಅಂತ ಕರಿತೀವಿ. ಇದು ಇರುವೆಗಳು ಕಚ್ಚಿದಾಗ ಹೊರಾಗ್ತಕ್ಕಂಥ ಒಂದು ಆಮ್ಲ. ವೆರಿ ಇಂಪಾರ್ಟೆಂಟ್, ಇರುವೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಕಾಂತ ಧ್ರುವಗಳ ನಿಯಮವೆಂದರೆ ಏನು ಅಂತ ಕೇಳಿದ್ರೆ, ಸಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ, ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ಧ್ರುವಗಳನ್ನು ಬೇರ್ಪಡಿಸಬಹುದು. ಸೊ ಕಾಂತ ಧ್ರುವಗಳು ಅಂತ ನೋಡ್ತಾ ಹೋದಾಗ ನಮಗೆ ಮೇಯ್ನಾಗಿ ಗೊತ್ತಾಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ಹೌದಲ್ವಾ. ಸೊ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ವಿಜಾತಿಯ ಧ್ರುವಗಳು ಏನು ಮಾಡ್ತವೆ, ಆಕರ್ಷಿಸ್ತಕ್ಕಂಥದ್ದು. ಸಜಾತಿಯ ಧ್ರುವಗಳು ವಿಕರ್ಷಿಸ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಅಂತ ಹೇಳಿದ್ರೆ ಈ ಒಂದು ದಂಡಕಾಂತ ಲಾಳ ಅಥವಾ ಇಟ್ ಮೀನ್ಸ್ ಅಯಸ್ಕಾಂತ ನೋಡ್ತಾ ಹೋದ್ರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ನೋಡ್ತೀವಿ. ಸೊ ಎರಡು ಒಂದು ಅಯಸ್ಕಾಂತವನ್ನು ತೊಗೊಂಡಾಗ ಏನಾಗುತ್ತೆ,
ಸೌತ್ ಪೋಲ್ ಮತ್ತು ನಾರ್ತ್ ಪೋಲ್ ಇದೆಯೋ ಅದು ಅಟ್ರಾಕ್ಟ್ ಆಗ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಸೌತ್ ಪೋಲ್ ನಾರ್ತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ. ಬಟ್ ಸೌತ್ ಪೋಲ್ ಹತ್ರ ತೊಗೊಂಡೋದ್ರೆ ಅದು ದೂರ ಹೋಗ್ತದೆ. ನೀವು ನೋಡಿರ್ಬೋದು 2 ಅಯಸ್ಕಾಂತ ಕೈಯಲ್ಲಿ ತೊಗೊಂಡಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ಎರಡೇ ಸೇಮ್ ಒಂದೇ ಡೈರೆಕ್ಷನ್ ಇರ್ತಕ್ಕಂಥ ಧ್ರುವಗಳನ್ನ ತೊಗೊಂಡಾಗ ಅದು ವಿಕರ್ಷಿಸ್ತದೆ. ಇಟ್ ಮೀನ್ಸ್ ಅದು ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ಒಂದು ಸಪ್ರೇಟ್ ತೊಗೊಂಡಾಗ ಸಜಾತಿ ಅಂದರೆ ಒಂದೇ ಥರ ಬರುತ್ತೆ, ವಿಜಾತಿನೇ ಬೇರೆ ಬೇರೆ ಅಂತ, ಹೌದಲ್ವಾ? ಸೊ ನಾರ್ತ್ ಮತ್ತು ಸೌತು ಎರಡು ಒಂದು ಹೆಂಡನ್ನು ಒಂದಕ್ಕೆ ಅಟ್ಯಾಚ್ ಮಾಡಿದಾಗ ಅದು ಕಚ್ಕೊಳ್ತಕ್ಕಂಥದ್ದಾಗಿರುತ್ತೆ. ಈಗ ನಾರ್ತ್ ತೊಗೊಂಡು ನಮಗೆ ಅದು ಕಚ್ಕೊಳ್ಳೋದಿಲ್ಲ, ವಿಕರ್ಷಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಚಾಕ್ಲೇಟ್ ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರನ್ನು ಹಾಕಿರುತ್ತಾರೆ. ಇದು ತೋರಿಸುವ ಲೋಹದ ಗುಣ ಯಾವುದು ಅಂತ ಕೇಳಿದ್ರೆ ನೋಡಿ, ಶಾಬ್ದನ ತನ್ಯತೆ, ಕುಟ್ಯತೆ ಮತ್ತೆ ವಾಹಕತೆ ಅಂತ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ವಾಹಕತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ ಮೀನ್ಸ್ ಅದು ಏನಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಬಿಟ್ಕೊಡ್ತಕ್ಕಂಥದ್ದು, ಹೌದಲ್ವಾ? ಇನ್ನು ಶಾಬ್ದನ ಅಂತ ಹೇಳಿ ಒಂದು ವಸ್ತುವನ್ನ ನಾವು ಬಡಿದಾಗ ಅದು ಶಬ್ದವನ್ನ ಮಾಡ್ತಕ್ಕಂಥದ್ದಾಗಿದೆ, ಅದನ್ನ ನಾವು ಶಾಬ್ದನ ಅಂತ ಕರಿತೀವಿ. ಇನ್ನು ತನ್ಯತೆ ಮತ್ತೆ ಕುಟ್ಯತೆ ನೋಡಿದಾಗ, ತನ್ಯತೆ ಅಂದ್ರೆ ಏನಂತ ಹೇಳಿದ್ರೆ ಒಂದು ಏನೋ ವಸ್ತು ಇರುತ್ತೆ, ಸೊ ಅದನ್ನು ಎಳೆದಾಗ ಅದು ತಂತಿ ರೂಪದಲ್ಲಿ ಹೋಗ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಈಗ ಚಿನ್ನದ ಒಂದು ಗಟ್ಟಿಯನ್ನು ತಗೊಂಡ್ರೆ ಅದೇ ಯಾವ ರೀತಿ ಬೇಕಾದ್ರೆ ನಾವು ಅದನ್ನ ಮಾಡಿಫೈ ಮಾಡ್ತಾ ಹೋಗ್ಬೋದು, ಅದನ್ನ ಒಂದು ತಂತಿಯನ್ನಾಗಿ ರೂಪವನ್ನಾಗಿ ಸಹ ಮಾಡ್ತಾ ಹೋಗ್ಬೋದು. ಸೊ ಅಂಥದ್ದನ್ನ ನಾವು ತನ್ಯತೆ ಅಂತ ಹೇಳ್ತೀವಿ. ಇಲ್ಲಿ ಕುಟ್ಯತೆ ಅಂತ ಹೇಳಿದ್ರೆ ಈಗ ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ತೆಳುವಾದ ಕವರನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ತೆಳುವಾದ ಕವರ್ನ ತಗೊಂಡಾಗ ಸೊ ಅಲ್ಲೇನೋ ನಾವು ಎಕ್ಸ್ಟ್ರಾ ಒಂದು ತಂತಿಯನ್ನಾಗಿ ಮಾಡೋದಕ್ಕೆ ಸಾಧ್ಯನಾ ಅದರಿಂದ, ತೆಳುವಾದ ಕವರಿಂದ? ಇಲ್ಲ ಅಲ್ವಾ? ಸೊ ಅಂಥದ್ದನ್ನ ನಾವು ಕುಟ್ಯತೆ ಅಂತ ಕರಿತೀವಿ. ಆಪ್ಷನ್ ಸಿ ಕುಟ್ಯತೆ. ತನ್ಯತೆ ಮೀನ್ಸ್ ಒಂದು ವಸ್ತುವನ್ನ ತಗೊಂಡು ಅದನ್ನ ಎಳ್ಕೊಳ್ಳೋಣ ತಂತಿ ರೂಪದಲ್ಲಿ ಹೋಗ್ತಾ ಹೋಗ್ಬೇಕದು. ಸೊ ಅಂಥದ್ದನ್ನ ನಾವು ತನ್ಯತೆ ಅಂತ ಕರಿತೀವಿ. ಅತಿ ಹೆಚ್ಚಿನ ತನ್ಯತೆಯ ಗುಣವನ್ನ ಹೊಂದಿರತಕ್ಕಂಥದ್ದೇ ಮೇಯ್ನ್ ಆಗಿ ನಾವು ಚಿನ್ನವನ್ನ ನೋಡ್ತಾ ಹೋಗ್ತೀವಿ. ಚಿನ್ನ 1 ಗ್ರಾಮ್ ಚಿನ್ನ ತಗೋತೀವಿ ಅಂತ ಹೇಳಿದ್ರೆ ಅದನ್ನ 2 ಕಿಲೋಮೀಟರ್ಗಳಷ್ಟು ಅದನ್ನ ಎಳ್ಕೊಂಡು ಹೋಗ್ಬೋದಂತೆ ತಂತಿಯನ್ನಾಗಿ ಮಾಡ್ಕೊಂಡು. ಇಟ್ ಮೀನ್ಸ್ ದಾರ ಆಗಿರೋ ತಂತಿ ಆಗಿರ್ಬೋದು, ಇಟ್ ಮೀನ್ಸ್ 2 ಕಿಲೋಮೀಟರ್ ಅಷ್ಟು ಅದನ್ನ ಎಕ್ಸ್ಪೆಂಡ್ ಮಾಡಬಹುದಂತೆ 1 ಗ್ರಾಮ್ ಚಿನ್ನದಲ್ಲಿ. ಸೊ ಅಂಥದ್ದೇ ನಾವು ತನ್ಯತೆ ಗುಣ ಅಂತ ಹೇಳ್ತೀವಿ. ಸೊ ಅಲ್ಲಿ ಕುಟ್ಯತೆ ಹ್ಯಾನ್ಸರ್ ಆಗ್ತಕ್ಕಂಥ ತೆಳುವಾದ ಒಂದು ಕವರ್ ಆಗಿರುತ್ತೆ. ಸೊ ಅದನ್ನ ನಾವು ಎಳ್ಕೊಂಡು ಹೋದಷ್ಟು ಜಾಸ್ತಿ ಏನು ಮುಂದೆ ಬರೋದಿಲ್ಲ. ಸೊ ಅದು ಕುಟ್ಯತೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖ ಎಷ್ಟು ಅಂತ ಹೇಳಿದ್ರೆ ಅದು 4ರಷ್ಟಾಗಿರುತ್ತೆ. ಆಪ್ಷನ್ ಸಿ. ಹೆಸರು 38ನೇ ಪ್ರಶ್ನೆ ಈ ರೀತಿ ಇದೆ. 30 ಓಮ್ 10 ಓಮ್ ಮತ್ತು 5 ಓಮ್ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವೆಷ್ಟು? ಸೊ ರೋಧ ಮೀನ್ಸ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಇಲ್ಲಿ, ರೆಸಿಸ್ಟೆನ್ಸ್. ಓಕೆ, ಸೊ ಇದರ ಫಾರ್ಮುಲಾ 1/R = 1/R1 + 1/R2 + 1/R3. ಸೊ ನಾವು ಇದನ್ನ R1 ಅಂತ ತಗೊಳ್ಳೋಣ, ಇದನ್ನ R2 ಅಂತ ತಗೊಳ್ಳೋಣ, ಇದನ್ನ R3 ಅಂತ ತಗೊಳ್ಳೋಣ. ಸೊ ಇದನ್ನ ತಗೊಳ್ತಾ ಹೋದಾಗೆ ನಮಗೆ 1/R1 ಎಷ್ಟಿದೆ? 1/30 + 1/10 + 1/5. ಇದರ ಒಂದು ಟೋಟಲ್ ನಾವು LCM ತಗೊಳ್ತೀವಿ ಅಂತ ಹೇಳಿದ್ರೆ 150 LCM ಬರುತ್ತೆ. ಸೊ ಇದನ್ನ ತಗೊಳ್ತಾ 30ನ ಡಿವೈಡ್ ಮಾಡ್ತಾ ಹೋಗಿ 3 5 15. ಸೊ 5 ಆಯಿತು. ಪ್ಲಸ್ ಇದನ್ನ ನಾವು ಮಾಡಿದ್ರೆ 10 10 ಪ್ಲಸ್ 5ರಿಂದ 5 3. ಸೊ ಟೋಟಲ್ ನಾವು ಕೂಡ್ತವ್ರೆ 5 15 20 ಆಯಿತು, 20 30 50 ಆಯಿತು, 50/150 ಆಯಿತು. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ 51 53. ಸೊ ಅಲ್ಲಿ ಏನಾಯಿತು? 1/R = 1/3 ಬಂತು. ಸೊ R = 3. ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ಗೆ 3 ಓಮ್ ಅಂತಕ್ಕಂಥದ್ದಾಗಿರುತ್ತೆ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧವನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಚಲಿಸಿದ ದೂರ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಸ್ಥಾನಪಲ್ಲಟ ಅಂದ್ರೇನು? ಸ್ಥಾನಪಲ್ಲಟ ಅಂದರೆ ಇದು ಯಾವುದೋ ಒಂದು ಇಲ್ಲಿ ರೋಡ್ ಇದೆ ಅಂತ ಹೇಳಿದ್ರೆ, ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ, ಇಲ್ಲೊಂದು ಮನೆ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ದೇವಸ್ಥಾನ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಏನು ಕರೆಕ್ಟಾಗಿ ಒಂದು ಸರಿಯಾದಂಥ ಒಂದು ಅಳತೆ ಇರುತ್ತಲ್ವಾ? ಸೊ ಇದನ್ನ ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ, ಸ್ಥಾನಪಲ್ಲಟ. ಬಟ್ ಇದಕ್ಕೆ ನಾವು ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಹಿಂಗೆ ರೋಡ್ ಇಲ್ಲ. ಓಕೆ, ಸೊ ರೋಡ್ ಹಿಂಗೆ ಬಳಸ್ಕೊಂಡು ಹಿಂಗೈತೆ. ಸೊ ಇದನ್ನ ನಾವು ಚಲಿಸಿದ ದೂರ ಅಂತ ಕರಿತೀವಿ. ಸೊ ಎರಡೂ ಮಧ್ಯೆ ಇರ್ತಕ್ಕಂಥ ಮಿನಿಮಮ್ ಡಿಸ್ಟೆನ್ಸ್ ಏನಿರುತ್ತೋ ಸೊ ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಅದನ್ನ ತಲುಪ್ತಕ್ಕಂಥದಕ್ಕೆ ಹೋಗ್ತೀವಲ್ಲ, ಸೊ ಅದನ್ನ ನಾವು ಚಲಿಸಿದ ದೂರ, ಅಲ್ಲಿ ಹೋಗ್ತಕ್ಕಂಥದ್ದು. ಸೊ ಇದು ಎರಡು ಯಾವಾಗಲೂ ಸಮವಾಗಿರುತ್ತಾ? ಇಲ್ಲ. ಹಾಗೆ ಎರಡು ಯಾವಾಗಲೂ ಭಿನ್ನವಾಗಿರುತ್ತಾ? ಇಲ್ಲ. ಯಾಕಂದ್ರೆ ಇದೇ ರೋಡ್ ಆಗಿರಬಹುದು, ಇಲ್ಲಿಂದ ಇಲ್ಲಿ ಬರ್ತಕ್ಕಂಥ ಇದೇ ರೋಡ್ ಆಗಿರೋ ಸಹ ಚಲಿಸಿದ ದೂರ ಆಗ್ಬಹುದು. ಅಂಡ್ ಸ್ಥಾನಪಲ್ಲಟ ಎರಡೂ ಸಹ ಬರುತ್ತೆ. ಇಲ್ಲ ಡಿಫ್ರೆಂಟ್ ಆಗಿದೆ, ಈ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ಥಾನಪಲ್ಲಟ ಮತ್ತೆ ಚಲಿಸಿದ ದೂರ ಬೇರೆ ಆಗುತ್ತೆ. ಹಾಗಾಗಿ ಇಲ್ಲಿ
ಎರಡು ಯಾವಾಗಲೂ ಸಹ ಭಿನ್ನ ಅನ್ನೋದಕ್ಕಿಂತ ಒಂದ್ಸರಿ ಸೇಮ್ ಆಗ್ಬಹುದು, ಒಂದ್ಸರಿ ಭಿನ್ನ ಆಗಬಹುದು. ಹಾಗಾಗಿ ಇದು ಸಹ ಬರಲ್ಲ. ಇನ್ನು ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ಸ್ಥಾನಪಲ್ಲಟ ಅಂತಂದ್ರೆ ಕೆಲವೊಮ್ಮೆ ಇದು ಹೆಚ್ಚಾಗಬಹುದು, ಬಟ್ ಎಲ್ಲಾ ಟೈಮಲ್ಲ ಕೆಲವೊಮ್ಮೆ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ಹೆಚ್ಚಾಗಬಹುದು. ಇನ್ನು ಸ್ಥಾನಪಲ್ಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಸ್ಥಾನಪಲ್ಲಟ ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಡಿ. ನೋ, ಯಾಕಂತಂದ್ರೆ ಇಲ್ಲಿಂದ ಹೀಗೆ ಇದೆ ಅಂತ ಹೇಳಿದಾಗ ನೀವು ಇಲ್ಲೆಲ್ಲೋ ಬರ್ತೀರಂತ. ಈಗ ಇದೇ ಮಿನಿಮಮ್, ಎಷ್ಟು ಮಿನಿಮಮ್ ಸಾಧ್ಯನೋ ಅಷ್ಟು ಒಂದು ಮಿನಿಮಮ್ ಡಿಸ್ಟೆನ್ಸ್ ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿಂದ ಹೀಗೆ ಅದು ನೀವು ರೋಡ್ ಆಗಿರಬಹುದು ಅಥವಾ ರೋಡ್ ಇಲ್ಲೇ ಇರಬಹುದು, ಬಟ್ ಅಲ್ಲಿಂದಲೇ ಮೆಜರ್ಮೆಂಟ್ ಮಾಡಿದಾಗ ನಿಮಗೆ ಅಲ್ಲಿ ಚಿಕ್ಕದಾಗಿ ಬರುತ್ತೆ. ಓಕೆ, ಸೊ ಇಲ್ಲೇ ನಾವು ಪಾಯಿಂಟ್ ಏನಿದೆಯೋ ಈ ಒಂದು ಪಾಯಿಂಟ್ ಮಿನಿಮಮ್ ಡಿಸ್ಟೆನ್ಸ್ ಅಂತ ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ನಾವೇನು ನಡ್ಕೊಂಡು ಹೋಗ್ತೀವೋ ದಾರಿನ ಹುಡ್ಕೊಂಡಾಗಿರ್ಬೋದು ಅಥವಾ ಹಾರ್ಕೊಂಡಾಗಿರ್ಬೋದು ಅಥವಾ ನಡ್ಕೊಂಡಾಗಿರ್ಬೋದು, ಒಟ್ಟಿನಲ್ಲಿ ಅದಕ್ಕೆ ಹೋಗಿ ಸೇರ್ತೀವಿ, ಅದು ನಾವು ಚಲಿಸಿದ ದೂರ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಸ್ಥಾನಪಲ್ಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಟ್ಟರೆ ನೋ, ಇಟ್ ಈಸ್ ದ ಸ್ಥಾನಪಲ್ಲಟ ಅಂತ ಚಲಿಸಿದ ದೂರಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು, ಹೆಚ್ಚು ಬರೋದಿಲ್ಲ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಒಂದು ವಿದ್ಯುತ್ ಪ್ರವಾಹಕದ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ, ಇದು ಯಾವ ತತ್ವ? ಸೊ ಜಸ್ಟ್ ಇದೆಲ್ಲ ಹಂಗ ಇದೇ ಬೇಕಾಗಿಲ್ಲ. ಏನಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಏನಿದೆಯೋ ವಿದ್ಯುತ್ ಪ್ರವಾಹವನ್ನ ಯಾಂತ್ರಿಕ ಬಲವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪರಿವರ್ತನೆಯನ್ನ ಮಾಡ್ತಕ್ಕಂಥ ನಾವು ವಿದ್ಯುತ್ ಮೋಟಾರ್ ಅಂತ ಹೇಳ್ತೀವಿ. ವಿದ್ಯುತ್ ಪ್ರವಾಹನ ಯಾಂತ್ರಿಕ ಬಲವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಅದೇ ಯಾಂತ್ರಿಕ ಶಕ್ತಿ ಏನಿತ್ತೋ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಾವೇಂತ ಹೇಳ್ತೀವಿ? ಡೈನಾಮೋ ಅಂತ ಹೇಳ್ತೀವಿ. ಡೈನಾಮೋ. ಓಕೆ, ಸೊ ಇಷ್ಟ ಡಿಫ್ರೆನ್ಸ್. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂಥದ್ದು ವಿದ್ಯುತ್ ಮೋಟಾರ್ ಆಗಿರುತ್ತೆ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಡೈನಾಮೋ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ.